ಕಡಲಿನ ಅಬ್ಬರಕ್ಕೆ ಟ್ರಾಲ್ ದೋಣಿ ಮುಗುಚಿ ದೊಡ್ಡ ಅನಾಹುತವೊಂದು ಸಂಭವಿಸಿದೆ. ನಾಡದೋಣಿ ಮುಗುಚಿ 3 ಮೀನುಗಾರರು ನೀರು ಪಾಲಾಗಿರುವಂತಹ ಘಟನೆ ಉಡುಪಿಯ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ವರದಿಯಾಗಿದೆ. ನೀರು ಪಾಲಾದ ಮೀನುಗಾರರಿಗಾಗಿ ಹುಡುಕಾಟವನ್ನು ಈಗಾಗಲೇ ಆರಂಭಿಸಲಾಗಿದೆ. ಭಾರೀ ಗಾಳಿ ಮಳೆಯಿಂದ ಮುಗುಚಿದ ಮೀನುಗಾರಿಕೆ ಟ್ರಾಲ್ ದೋಣಿ ಮೀನುಗಾರರಾದ ಲೋಹಿತ್ ಖಾರ್ವಿ, ಸುರೇಶ್ ಖಾರ್ವಿ, ಜಗನ್ನಾಥ್ ಖಾರ್ವಿ, ಸಂತೋಷ್ ಖಾರ್ವಿ ಅವರು ನೀರು ಪಾಲಾಗಿದ್ದಾರೆ. ಸಂತೋಷ್ ಖಾರ್ವಿ ರಕ್ಷಿಸಿದ ಕರಾವಳಿ ಕಾವಲು ಪಡೆ ಏನಿದೆ ಇನ್ನುಳಿದ 3 ಮೀನುಗಾರರಾಗಿ ಶೋಧ ಕಾರ್ಯವನ್ನು ಕೈಗೊಂಡಿದೆ. ಉಡುಪಿಯ ಬೈಂದೂರಿನಲ್ಲಿ ನಡೆದಂತಹ ಘಟನೆ, ಮೀನುಗಾರಿಕೆಗೆ ತೆರಳಿದಂತಹ ದೋಣಿ ಮುಗುಚಿ 4 ನೀರು ಪಾಲಾದಂತಹ ಘಟನೆ ವರದಿಯಾಗಿದೆ. ಅದರಲ್ಲಿ ಒಬ್ಬರನ್ನ ಈಗಾಗಲೇ ಕರಾವಳಿ ರಕ್ಷಣಾ ಕಾವಲು ಪಡೆ ಏನಿದೆ ಅದು ಒಬ್ಬರನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಿದೆ. ಇದು ಉಡುಪಿಯ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ. ನೀರು ಪಾಲಾದ ಮೀನುಗಾರರಿಗಾಗಿ ಹುಡುಕಾಟವನ್ನು ಆರಂಭಿಸಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮುಗುಚಿದಂತಹ ದೋಣಿ ಇದು. ಮೀನುಗಾರಿಕೆಗೆ ಟ್ರಾಲ್ ದೋಣಿಯನ್ನ ಬಳಸ್ತಾ ಇದ್ರು. ಮೀನುಗಾರರಾದ ಲೋಹಿತ್ ಖಾರ್ವಿ, ಸುರೇಶ್ ಖಾರ್ವಿ, ಜಗನ್ನಾಥ್ ಖಾರ್ವಿ, ಸಂತೋಷ್ ಖಾರ್ವಿ ಅವರು ನೀರು ಪಾಲಾಗಿರುವಂತಹದ್ದು. ಅದರಲ್ಲಿ ಸಂತೋಷ್ ಖಾರ್ವಿ ಅವರನ್ನ ಈಗಾಗಲೇ ಕರಾವಳಿ ಕಾವಲು ಪಡೆ ಏನಿದೆ ಅದು ರಕ್ಷಣೆಯನ್ನ ಮಾಡಿರುವಂತಹ ವರದಿ ಲಭ್ಯವಾಗ್ತಾ ಇದೆ. ಭಾರೀ ಗಾಳಿ ಮಳೆಯಿಂದಾಗಿ ಮುಗುಚಿದ ಮೀನುಗಾರರಿದ್ದ ಟ್ರಾಲ್ ದೋಣಿ. ಕರಾವಳಿಯಲ್ಲಿ ಮುಂಗಾರಿನ ಅಬ್ಬರವೇ ಜೋರಾಗಿತ್ತು. ವಾಯು ಇಲಾಖೆ ಏನಿತ್ತು ಈಗಾಗಲೇ ಹವಾಮಾನ ಇಲಾಖೆ ತುಂಬ ಎಚ್ಚರಿಕೆಗಳನ್ನು ನೀಡಿತು. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಹೀಗೆ ಅಲರ್ಟ್ಗಳ ಮೇಲೆ ಅಲರ್ಟ್ಗಳನ್ನು ಕೊಡ್ತಾ ಇತ್ತು. ಕಡಲಿನ ಅಬ್ಬರಕ್ಕೆ ಟ್ರಾಲ್ ದೋಣಿ ಮುಗುಚಿ ಇದೀಗ 4 ನೀರು ಪಾಲಾಗಿದ್ರು. ಅದರಲ್ಲಿ ಒಬ್ಬರನ್ನ ಕರಾವಳಿ ಕಾವಲು ಪಡೆ ಏನಿದೆ ರಕ್ಷಣೆಯನ್ನ ಮಾಡಿರುವಂತಹದ್ದು. ಸಂತೋಷ್ ಖಾರ್ವಿಯನ್ನ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಇದು ನಡೆದಿರುವಂಥದ್ದು ಉಡುಪಿಯ ಬೈಂದೂರು ತಾಲೂಕಿನಲ್ಲಿ ಗಂಗೊಳ್ಳಿ ಅನ್ನುವಂತಹ ಗ್ರಾಮ ಏನಿದೆ ಆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು.